ಮೊಬೈಲ್ಗಳನ್ನ ಬಿಡಿ, ಪುಸ್ತಕವನ್ನ ಹಿಡಿಯಿರಿ. ಮಕ್ಕಳಿಗಾಗಿ ಹೊಸ ಅಭಿಯಾನಕ್ಕೆ ರಾಜ್ಯ ಸರ್ಕಾರ ತಯಾರಿ. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಂದು. ಪ್ರತಿನಿತ್ಯ ಮೊಬೈಲ್ಗಾಗಿ ಹಠ ಹಿಡಿಯುವ ಮಕ್ಕಳೇ, ಮೊಬೈಲ್ ಅನ್ನು ಬಿಟ್ಟು ಬಿಡಿ, ಪುಸ್ತಕನ ಕೈಯಲ್ಲಿ ಹಿಡ್ಕೊಳ್ಳಿ. ಮಕ್ಕಳಿಗಾಗಿ ಹೊಸ ಅಭಿಯಾನಕ್ಕೆ ರಾಜ್ಯ ಸರ್ಕಾರ ಸಜ್ಜು. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಂದು. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುಳಿವು ಕೊಟ್ಟಿದ್ದಾರೆ. ಮಕ್ಕಳ ಕೈಲಿ ಮೊಬೈಲು ಬದಲಿಗೆ ಪುಸ್ತಕ ಕೊಡಿ. ಸಾಮಾಜಿಕ ಜಾಲತಾಣ ನಿಯಂತ್ರಣಕ್ಕೆ ಸರ್ಕಾರದ ಮಾಸ್ಟರ್ ಪ್ಲಾನ್. ಮಕ್ಕಳ ಹಿತದೃಷ್ಟಿಯಿಂದ ಸಾಮಾಜಿಕ ಜಾಲತಾಣ ನಿಷೇಧದ ಬಗ್ಗೆ ಚಿಂತನೆ. ರಾಜ್ಯದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆ ನಿಷೇಧ. ಪೋಷಕರು ತಜ್ಞರ ಅಭಿಪ್ರಾಯ ಪಡೆದು ಅಂತಿಮ ತೀರ್ಮಾನ ಮಾಡಬೇಕು. ಮಕ್ಕಳ ಹಾದಿ ತಪ್ಪಿಸುತ್ತಿದೆಯೇ ಸೋಷಿಯಲ್ ಮೀಡಿಯಾ? ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಮಕ್ಕಳು ಹಾಳು ಬಿದ್ದು ಹೋಗ್ತಿದ್ದಾರೆ. ಮಕ್ಕಳ ಮೊಬೈಲ್ ಬಳಕೆಗೆ ಬ್ರೇಕ್ ಹಾಕಬೇಕು. ಗಂಡ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ತಂದೆಯ ಮೊಬೈಲು ಮಕ್ಕಳ ಕೈಯಲ್ಲಿ ಇರಬೇಕು ಅನ್ನೋ ನಿಯಮಗಳು ಜಾರಿಯಾಗಿರೋ ಅನೇಕ ಮನೆಗಳಿದ್ದಾವೆ. ಅಪ್ಪ ಯಾವಾಗ ಬರ್ತಾರೆ. ಅಪ್ಪನ ಮೇಲಿರೋ ಕಾಳಜಿ ಅಲ್ಲ, ಅಪ್ಪನ ಆಂಡ್ರಾಯ್ಡ್ ಫೋನನ್ನು ಬಳಸಬೇಕು ಅನ್ನೋ ಜಿದ್ದು. ಬಂದ ನಂತರ ಪಾಕೆಟಿಂದ ತೆಗೆದು ಮಕ್ಕಳ ಕೈಯಲ್ಲಿ ಕೊಡುವಂಥ ಅನೇಕ ಪೋಷಕರಿದ್ದಾರೆ. ಮಕ್ಕಳು ಆಸೆ ಪಡುವುದನ್ನೆಲ್ಲವನ್ನು ಕೊಡಿಸೋನೇ ತಂದೆ ಅಲ್ಲ, ದೇವರಾಣೆ ಅದು ತಪ್ಪು. ಮಕ್ಕಳು ಹಾದಿ ತಪ್ಪದಂತೆ ನೋಡಿಕೊಳ್ಳುವ ಕೆಲವು ವಸ್ತುಗಳನ್ನು ಮಕ್ಕಳಿಗೆ ಪರಿಚಯಿಸುವವನೇ ಅಪ್ಪ. ಮಕ್ಕಳು ಮೊಬೈಲ್ ಫೋನ್ ಕೇಳಿದಾಗ ಕೊಡುವಂತಹದ್ದು, ಇಂಟರ್ನೆಟ್ ಫುಲ್ ಇದ್ದಾಗಲೇ ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ರೀಚಾರ್ಜ್ ಮಾಡಿ ಕೊಡುವಂತಹದ್ದು ನಿಮ್ಮ ಮಕ್ಕಳ ಮನಸ್ಸುಗಳು ಚಂಚಲ ಆಗೋದಕ್ಕೆ ಅದು ಕಾರಣ ಆಗುತ್ತೆ. ಮಕ್ಕಳು ಆಸೆ ಪಟ್ಟಿದ್ದನ್ನು ಕೊಡದಲೇ ಹೋದರೆ ಪ್ರೀತಿ ಕಮ್ಮಿ ಆಗುತ್ತೆ ಅನ್ನೋ ದುರ್ಬಲವಾದ ಚಿಂತನೆಗಳನ್ನು ಬಿಟ್ಟುಬಿಡಿ. ಸರ್ಕಾರವು ಕೂಡ ಅದಕ್ಕೆ ಚಿಂತನೆಯನ್ನು ಮಾಡ್ತಾ ಇದೆ. ಅದಕ್ಕೊಂದು ಬೇರೆ ಸೊಲ್ಯೂಷನನ್ನು ಕೂಡ ಕಂಡುಕೊಳ್ಳುವ ಪ್ರಯತ್ನಗಳಾಗ್ತಾ ಇದೆ. ಏಕಾಏಕಿ ವರ್ಷ ಪೂರ್ತಿ ಮಕ್ಕಳು ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಆಟ ಆಡಿ ಏಕಕಾಲಕ್ಕೆ ಇನ್ನು ಮೊಬೈಲ್ ನಿಷೇಧ ನಿನಗೆ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಮಕ್ಕಳು ಕೇಳೋದಿಲ್ಲ. ಅದಕ್ಕೊಂದು ಸೂತ್ರಗಳಿದ್ದಾವೆ. ಮಕ್ಕಳ ಮನಸ್ಸನ್ನು ಬದಲಿಸುವ ಪ್ರಯತ್ನಗಳು ಸರ್ಕಾರದ ಯೋಜನೆಯ ಅಡಿಯಲ್ಲಿ ನಡೀಬೇಕು. ಅದಕ್ಕೊಂದು ಕ್ಯಾಂಪೇನು, ಮಕ್ಕಳ ಏಕಾಗ್ರತೆಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬಹುದಾದ ಕೆಲ ಮನರಂಜನೆ ವಿಚಾರಗಳು ಕೂಡ ಸರ್ಕಾರದಿಂದ ಆಗಬೇಕಾಗಿದೆ. ಮಕ್ಕಳ ಕೈಯಲ್ಲಿ ಮೊಬೈಲ್ ಬದಲು ಪುಸ್ತಕಗಳನ್ನು ಕೊಡಿ. ಆ ಪುಸ್ತಕಗಳಲ್ಲಿ ಜ್ಞಾನಗಳಿರ್ತವೆ. ಆ ಜ್ಞಾನಗಳು ಮಕ್ಕಳ ತಲೆಗೆ ಹೊಕ್ಕಾಗ ಆ ಮಕ್ಕಳ ಮಲಿನಗೊಂಡಿರುವ ಮನಸ್ಸುಗಳು ಬೇರತ್ತ ಸಾಗುತ್ತೆ. ರಾಜ್ಯದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆ ನಿಷೇಧ. ರಷ್ಯಾ ಎನ್ನುವಂತಹ, ಆಸ್ಟ್ರೇಲಿಯಾ ಎನ್ನುವಂತಹ ರಾಷ್ಟ್ರಗಳಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಂಪೂರ್ಣ ಮೊಬೈಲ್ ನಿಷೇಧ. ಒಂದು ವೇಳೆ ತಗಲಾಕೊಂಡ್ರೆ ಅಪ್ಪ ಅಮ್ಮನಿಗೆ ಫೈನಲ್ಲಿ. ಆ ದೇಶ ಡೆವಲಪ್ ಆಗಬೇಕು. ನೋಡಿ, ಈಗಿನ 16 ವರ್ಷದ ಮಕ್ಕಳೇ ನಾಳೆ ದಿನ ದೇಶದ ಮುಖ್ಯಮಂತ್ರಿಗಳಾಗೋದು, ದೇಶದ ಸಚಿವರುಗಳಾಗೋದು. ಆ ಮಕ್ಕಳು ಮೊಬೈಲ್ ಫೋನ್ಗಳಲ್ಲೇ ಆಟ ಆಡ್ಕೊಂಡು ಬೆಳೆದಿರೋ ಮಕ್ಕಳಾದರೆ ಮಿನಿಸ್ಟರ್ ಆದ ನಂತರವೂ ಕೂಡ ಎಡವಟ್ಟುಗಳೇ ಆಗ್ತವೆ. ಹಾಗಾಗಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನುವಂತೆ ಮಕ್ಕಳು ಅತ್ಯಂತ ಸದೃಢರಾಗಿ ಬೆಳಿಬೇಕು, ಉತ್ತಮ ಪರಿಸರದಲ್ಲಿ ಬೆಳಿಬೇಕು, ಉತ್ತಮ ಜ್ಞಾನವನ್ನು ಪಡೆದುಕೊಳ್ಬೇಕು, ಸಮಾಜದ ಚಿಂತನೆಯನ್ನು ಮೂಡಿಸಿಕೊಳ್ಬೇಕು, ಸಮಾಜದ ರಾಜಕೀಯ ವಿದ್ಯಮಾನಗಳನ್ನು ತಿಳಿದುಕೊಳ್ಬೇಕು, ಸಾಮಾಜಿಕವಾದಂತಹ ಎಲ್ಲ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳುವ ಮಕ್ಕಳಾಗಬೇಕು ಅಂತ ಹೇಳಿ ಈಗ ಶಿಕ್ಷಣ ಇಲಾಖೆಯಿಂದ ಹೊಸತೊಂದು ಯೋಜನೆ ಜಾರಿಯಾಗುವ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.